ಓಂ ನಮೋ ಭಗವತೆ ವಾಸುದೇವಾಯ. ಆತ್ಮೀಯ ಸ್ನೇಹಿತರೆ, ಜಗತ್ತಿನ ಸೃಷ್ಟಿಯ ಮೂಲಭೂತ ನಿಯಮಗಳಲ್ಲಿ ಒಂದಾದ ಕರ್ಮ ಸಿದ್ಧಾಂತದ ಸತ್ಯಾಂಶಗಳನ್ನು ಅರಿಯುವ ಒಂದು ದಿವ್ಯ ಪ್ರವಚನದಲ್ಲಿ ನಾವು ಇಂದು ಭಾಗಿಯಾಗುತ್ತಿದ್ದೇವೆ. ಭಗವಂತ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದ ಗೀತಾಸಾರದ ಪ್ರಮುಖ ಅಂಶವೇ ಕರ್ಮದ ನಿಯಮ. ಕರ್ಮವು ಕಾಗದವಾಗಲಿ ಲೇಖನಿಯಾಗಿ ಇಲ್ಲದಿದ್ದರೂ ನಾವು ಮಾಡಿದ ಪ್ರತಿಯೊಂದು ಕಾರ್ಯವೂ ನಿಖರವಾಗಿ ದಾಖಲಾಗುತ್ತದೆ ಎಂಬುದು ಪರಮಸತ್ಯ. ನಾವು ಹಿಂದಿನಲ್ಲಿ ಮಾಡಿದ ಕಾರ್ಯಗಳ ಫಲವನ್ನು ಇಂದು ಅನುಭವಿಸುತ್ತೇವೆ ಮತ್ತು ಇಂದು ನಾವು ಮಾಡುವ ಕಾರ್ಯಗಳ ಫಲವನ್ನು ಮುಂದೆ ಪಡೆಯುತ್ತೇವೆ ಎಂಬ ಸಾಮಾನ್ಯ ನಂಬಿಕೆಯಿದೆ. ಆದರೆ ನಾವು ಇಂದು ಮಾಡುವ ಕಾರ್ಯದ ಫಲ ತಕ್ಷಣವೇ ಏಕೆ ಸಿಗುವುದಿಲ್ಲ? ಜಗತ್ತಿನ ಎಲ್ಲ ಅನ್ಯಾಯಗಳು ಮತ್ತು ಭ್ರಷ್ಟಾಚಾರಗಳು ಏಕೆ ಅಳಿಸಿ ಹೋಗುತ್ತಿಲ್ಲ? ಈ ಸೂಕ್ಷ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಶ್ರೀಕೃಷ್ಣನ ವಾಣಿಯಲ್ಲಿ ಹುಡುಕುವ ಪ್ರಯತ್ನವನ್ನು ನಾವು ಮಾಡುತ್ತಿದ್ದೇವೆ. ಈ ವಿಡಿಯೋದಲ್ಲಿ ಕರ್ಮದ ಫಲಗಳು ಪ್ರತ್ಯಕ್ಷ ಫಲ ಮತ್ತು ಪಾರಂಪರಿಕ ಫಲ ಎಂದು ಎರಡು ವಿಧವಾಗಿ ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ತಕ್ಷಣ ಸಿಗುವ ಮಾನಸಿಕ ತೃಪ್ತಿ ಮತ್ತು ಆತಂಕವೇ ಪ್ರತ್ಯಕ್ಷ ಫಲವಾದರೆ, ಸುಖ, ಸಮೃದ್ಧಿ, ದುಃಖ ಮತ್ತು ಬಡತನವು ಪಾರಂಪರಿಕ ಫಲವಾಗಿ ಸ್ವಲ್ಪ ಸಮಯದ ನಂತರ ದೊರೆಯುತ್ತವೆ. ಈ ಫಲಗಳಿಂದ ಯಾವ ವ್ಯಕ್ತಿಯೂ ಓಡಿ ಹೋಗಲು ಸಾಧ್ಯವಿಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನಿನ್ನ ಕರ್ಮವೇ ನಿನ್ನ ಭಾಗ್ಯ. ಕರ್ಮ ಮಾಡು, ಫಲವನ್ನು ಬಯಸದಿರು. ಈ ಜಗತ್ತಿನಲ್ಲಿ ಕರ್ಮವನ್ನು ಬರೆಯಲಾಗದವೂ ಇಲ್ಲ, ಲೇಖನಿಯೂ ಇಲ್ಲ, ಪುಸ್ತಕವೂ ಇಲ್ಲ. ಆದರೂ ಈ ಇಡೀ ಪ್ರಪಂಚದ ಲೆಕ್ಕಾಚಾರವು ಅದರ ನಿಖರವಾಗಿ ದಾಖಲಾಗುತ್ತದೆ. ಮನುಷ್ಯನು ಹಿಂದೆ ಮಾಡಿದ ಕಾರ್ಯಗಳ ಫಲವನ್ನು ಇಂದು ಅನುಭವಿಸುತ್ತಾನೆ ಮತ್ತು ಇಂದು ಮಾಡಿದ ಕಾರ್ಯಗಳ ಫಲವನ್ನು ಮುಂದೆ ಪಡೆಯುತ್ತಾನೆ ಎಂಬುದು ಲೋಕನಿಯಮ. ಆದರೆ ಮಾಡುವ ಪ್ರತಿ ಕೆಲಸಕ್ಕೆ ಅದೇ ಕ್ಷಣದಲ್ಲಿ ಫಲ ಸಿಗುವ ವ್ಯವಸ್ಥೆ ಏಕೆ ಇರಬಾರದು? ಹಾಗೆ ಇದ್ದಿದ್ದರೆ ಜಗತ್ತಿನಲ್ಲಿರುವ ಭ್ರಷ್ಟಾಚಾರ ಮತ್ತು ದುಷ್ಕೃತ್ಯಗಳು ಅಳಿಸಿ ಹೋಗುತ್ತಿರಲಿಲ್ಲವೇ? ಶ್ರೀಕೃಷ್ಣನ ಪ್ರಕಾರ ಕೆಲವು ಕಾರ್ಯಗಳಿಗೆ ತಕ್ಷಣವೇ ಫಲ ಸಿಗುತ್ತದೆ, ಕೆಲವು ಕಾರ್ಯಗಳಿಗೆ ಕಾಲ ಕಳೆದ ನಂತರ ಫಲ ಸಿಗುತ್ತದೆ. ಈ ಭೇದವನ್ನು ನಾವು ಆಳವಾಗಿ ಅರಿತುಕೊಳ್ಳಬೇಕು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ಹೃತ್ಪೂರ್ವಕ ಸ್ವಾಗತ. ಜೀವನ ಸತ್ಯಗಳನ್ನು ಅರಿತು ಪರಮಾತ್ಮನ ದಿವ್ಯ ಸಂದೇಶಗಳ ಮೂಲಕ ನಮ್ಮ ಬದುಕಿಗೆ ಬೇಕಾದ ಮಾರ್ಗದರ್ಶನವನ್ನು ಪಡೆಯುವ ಸದುದ್ದೇಶದಿಂದ ನಾವು ಈ ಪ್ರವಚನವನ್ನು ಆರಂಭಿಸುತ್ತಿದ್ದೇವೆ. ಶ್ರೀಕೃಷ್ಣನ ವಾಣಿಯಲ್ಲಿ ಅಡಗಿರುವ ಕರ್ಮ ಸಿದ್ಧಾಂತದ ಗೂಢ ರಹಸ್ಯಗಳನ್ನು ಇಂದು ಶಾಂತ ಮನಸ್ಸಿನಿಂದ ಚಿಂತಿಸೋಣ. ತಾವು ಈ ವಿಚಾರಗಳನ್ನು ಗ್ರಹಿಸಿ ಉತ್ತಮ ಕರ್ಮಗಳ ಹಾದಿಯಲ್ಲಿ ಮುನ್ನಡೆಯುವಂತಾಗಲಿ. ಕರ್ಮಫಲದ ವರ್ಗೀಕರಣ, ಪ್ರತ್ಯಕ್ಷ ಮತ್ತು ಪಾರಂಪರಿಕ ಫಲಗಳು. ನಾವು ಮಾಡುವ ಕರ್ಮದ ಫಲಗಳನ್ನು ಮುಖ್ಯವಾಗಿ ಎರಡು ವಿಧಗಳಾಗಿ ವರ್ಗೀಕರಿಸಬಹುದು. 1. ಪ್ರತ್ಯಕ್ಷ ಕರ್ಮಫಲ ಮತ್ತು 2. ಪಾರಂಪರಿಕ ಕರ್ಮಫಲ. 1. ಪ್ರತ್ಯಕ್ಷ ಕರ್ಮಫಲ ಅಥವಾ ತಕ್ಷಣದ ಫಲ. ಪುಣ್ಯ ಕರ್ಮದ ಪ್ರತ್ಯಕ್ಷ ಫಲವೇನು? ಅದುವೇ ಸಂತೋಷ ಮತ್ತು ತೃಪ್ತಿ. ಪಾಪಕರ್ಮದ ಪ್ರತ್ಯಕ್ಷ ಫಲವೇನು? ಅದು ಮಾನಸಿಕ ಒತ್ತಡ, ಆತಂಕ ಮತ್ತು ಸಂಕಟ. ಉದಾಹರಣೆಗೆ, ನೀವು ದಾರಿಯಲ್ಲಿ ಹೋಗುವಾಗ ಒಬ್ಬ ಬಡವನಿಗೆ ಅಥವಾ ನಿರ್ಗತಿಕನಿಗೆ 2 ಚಪಾತಿಗಳನ್ನು ಪ್ರೀತಿಯಿಂದ ಆ ಕ್ಷಣವೇ ನಿಮಗೆ ದೊರೆಯುವ ತೃಪ್ತಿ ಮತ್ತು ಆನಂದವು ಆ ಪುಣ್ಯದ ತಕ್ಷಣದ ಫಲವಾಗಿರುತ್ತದೆ. ಅದೇ ರೀತಿ ನೀವು ಯಾವತ್ತೂ ಜೇಬಿನಿಂದ ಹಣವನ್ನು ಕದ್ದರೆ ಅಥವಾ ಅನ್ಯಾಯ ಮಾಡಿದರೆ ಆ ಕ್ಷಣದಿಂದಲೇ ನಿಮ್ಮ ಮನಸ್ಸಿನಲ್ಲಿ ಆತಂಕ, ಭಯ ಮತ್ತು ಪ್ರಜ್ಞೆ ಪ್ರಾರಂಭವಾಗುತ್ತದೆ. ಆ ಭಯ ಮತ್ತು ಆತಂಕವೇ ಆ ಪಾಪಕರ್ಮದ ತಕ್ಷಣದ ಫಲ. ಶುಭ ಕರ್ಮಗಳಿಗೂ ತಕ್ಷಣದ ಫಲ ಸಿಗುತ್ತದೆ ಮತ್ತು ಅಶುಭ ಕರ್ಮಗಳಿಗೂ ತಕ್ಷಣದ ಫಲ ಸಿಗುತ್ತದೆ. ಇದುವೇ ಪ್ರತ್ಯಕ್ಷ ಫಲದ ನಿಯಮ. 2. ಪಾರಂಪರಿಕ ಕರ್ಮಫಲ ಅಥವಾ ಸಾಂಪ್ರದಾಯಿಕ. ಪುಣ್ಯ ಕರ್ಮದ ಪಾರಂಪರಿಕ ಫಲವೇನು? ಅದು ದೀರ್ಘಾವಧಿಯ ಸುಖ ಮತ್ತು ಸಮೃದ್ಧಿ. ಪಾಪಕರ್ಮದ ಪಾರಂಪರಿಕ ಫಲವೇನು? ಅದು ದುಃಖ ಮತ್ತು ಬಡತನ. ಪ್ರತ್ಯಕ್ಷ ಫಲವು ತಕ್ಷಣ ಸಿಕ್ಕರೂ ಸುಖ ಮತ್ತು ಅಥವಾ ದುಃಖ ಮತ್ತು ಬಡತನವು ನಿಮ್ಮ ಜೀವನದಲ್ಲಿ ನೆಲೆಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಈ 2 ವಿಧದ ಫಲಗಳು ಪರಮಾತ್ಮನ ಕರ್ಮದ ನಿಯಮದಲ್ಲಿ ಅತ್ಯಂತ ನಿಖರವಾಗಿ ಕೆಲಸ ಮಾಡುತ್ತವೆ. ನಾವು ಯಾವುದೇ ಕರ್ಮವನ್ನು ಮಾಡಿದರೂ ಅದರ ಅನಿವಾರ್ಯ ಫಲಿತಾಂಶದಿಂದ ನಾವು ಖಂಡಿತವಾಗಿಯೂ ಪಾರಾಗಲು ಸಾಧ್ಯವಿಲ್ಲ. ನಾವು ಎಷ್ಟೇ ಓಡಿಹೋಗಿ ಪ್ರಯತ್ನಿಸಿದರೂ ಆ ಫಲವನ್ನು ಅನುಭವಿಸಲೇಬೇಕು. ಫಲವನ್ನು ಅನುಭವಿಸದೆ ಹಿಂದೆ ಮಾಡಿದ ಎಂದಿಗೂ ಶಾಂತವಾಗುವುದಿಲ್ಲ. ನಾವು ನಮ್ಮ ದುಷ್ಕಾರ್ಯಗಳನ್ನು ಮರೆಮಾಡಲು ಈ ಜಗತ್ತಿನ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ಪ್ರಕೃತಿಯ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲು ಹೇಗೆ? ಪ್ರಕೃತಿಯ ನ್ಯಾಯಾಲಯದಲ್ಲಿ ಸತ್ಯವು ಮಾತ್ರ ಶಾಶ್ವತ. ನ್ಯಾಯಾಧೀಶನ ಕಥೆ, ಪುಣ್ಯದ ಶಕ್ತಿ ಮತ್ತು ಕರ್ಮದ ನಿಖರತೆ. ಈ ಕರ್ಮ ಸಿದ್ಧಾಂತದ ನಿಖರತೆಯನ್ನು ಮನವರಿಕೆ ಮಾಡಲು ನಾವು ಹಿಂದಿನ ಕಾಲದ ಒಂದು ಘಟನೆ ನೆನಪಿಸಿಕೊಳ್ಳೋಣ. ಅನೇಕ ವರ್ಷಗಳ ಹಿಂದೆ ಒಂದು ನಗರದಲ್ಲಿ ಒಬ್ಬ ನ್ಯಾಯಾಧೀಶರಿದ್ದರು. ಅವರು ನಾಗರ ಬ್ರಾಹ್ಮಣ ಕುಲಕ್ಕೆ ಸೇರಿದವರಾಗಿದ್ದು ಕಟ್ಟುನಿಟ್ಟಾದ ವೇದಾಂತಿಯಾಗಿದ್ದರು ಮತ್ತು ಕರ್ಮ ಸಿದ್ಧಾಂತದ ನಿಷ್ಠಾವಂತ ಅನುಯಾಯಿಯಾಗಿದ್ದರು. ಒಂದು ದಿನ ನ್ಯಾಯಾಧೀಶರು ಮುಂಜಾನೆ ನಡಿಗೆಗೆ ಹೊರಟಾಗ ಒಂದು ಘಟನೆಯನ್ನು ಸ್ವತಃ ಕಣ್ಣಾರೆ ಕಂಡರು. ಒಬ್ಬ ವ್ಯಕ್ತಿ ಓಡುತ್ತಿದ್ದನು ಮತ್ತು ಇತರರು ಅವನನ್ನು ಹಿಂಬಾಲಿಸುತ್ತಿದ್ದರು.
ಓಡುತ್ತಿದ್ದ ವ್ಯಕ್ತಿಯ ಬೆನ್ನಿಗೆ ನ್ಯಾಯಾಧೀಶರು ಹಿಂಬದಿಯಿಂದ ಚೂರಿಯನ್ನು ಇರಿಯುವುದನ್ನು ಕಂಡರು. ಕೊಲೆಗಾರನು ಆ ವ್ಯಕ್ತಿಯು ಸಾಯುವವರೆಗೂ ಚೂರಿಯನ್ನು ಇರಿದನು. ನ್ಯಾಯಾಧೀಶರು ಈ ಘಟನೆಯನ್ನು ಕಂಡರು ಮತ್ತು ಕೊಲೆಗಾರನ ಮುಖವನ್ನು ಸರಿಯಾಗಿ ನೋಡಿದರು. ನ್ಯಾಯಾಧೀಶರು ಮನೆಗೆ ಮರಳಿದರು. ಈ ವಿಷಯವನ್ನು ಯಾರಿಗೂ ಹೇಳಲಿಲ್ಲ, ಏಕೆಂದರೆ ಕೊಲೆಯ ಪ್ರಕರಣವು ಕೊನೆಗೂ ಅವರ ನ್ಯಾಯಾಲಯಕ್ಕೆ ಬರಬೇಕಿತ್ತು. 6 ತಿಂಗಳಲ್ಲಿ ಪೊಲೀಸ್ ತನಿಖೆ ಪೂರ್ಣಗೊಂಡಿತು. ಕೊಲೆಯ ಪ್ರಕರಣವು ದಾಖಲಾಯಿತು ಮತ್ತು ಅಂತಿಮವಾಗಿ ಈ ಪ್ರಕರಣವು ಆ ನ್ಯಾಯಾಧೀಶರ ಬಳಿಯೇ ವಿಚಾರಣೆಗೆ ಬಂದಿತು. ನ್ಯಾಯಾಧೀಶರು ಆರೋಪಿಯನ್ನು ನೋಡಿದಾಗ ಅಂದು ಅವರು ನೋಡಿದ ನಿಜವಾದ ಕೊಲೆಗಾರ ಈ ಅಲ್ಲ ಎಂದು ಅರಿವಾಯಿತು. ಆದರೂ ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಾರಂಭವಾಯಿತು ಮತ್ತು ಆ ವ್ಯಕ್ತಿ ಕೊಲೆಗಾರ ಎಂದು ಸಾಬೀತುಪಡಿಸಲು ಗಟ್ಟಿಯಾದ ಸಾಕ್ಷ್ಯಾಧಾರಗಳು ದೊರೆತವು. ನ್ಯಾಯಾಧೀಶರಿಗೆ ಈ ವ್ಯಕ್ತಿ ನಿರಪರಾಧಿ ಎಂದು ತಿಳಿದಿತ್ತು, ಆದರೆ ಕಾನೂನಿನ ನ್ಯಾಯಾಧೀಶರು ಕೇವಲ ಸಾಕ್ಷ್ಯಗಳ ಆಧಾರದ ಮೇಲೆ ಮಾತ್ರ ತೀರ್ಪು ನೀಡಬೇಕಾಗಿತ್ತು. ನ್ಯಾಯಾಧೀಶರು ವೈಯಕ್ತಿಕ ಅನಿಸಿಕೆಯ ಮೇಲೆ ಯಾರನ್ನೂ ನಿರಪರಾಧಿ ಎಂದು ಘೋಷಿಸಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಆ ನಿರಪರಾಧಿ ಆರೋಪಿಯನ್ನು ಸಾಕ್ಷ್ಯಗಳ ಆಧಾರದ ಮೇಲೆ ಕೊಲೆಗಾರ ಎಂದು ಘೋಷಿಸಲಾಯಿತು. ಆದರೆ ನ್ಯಾಯಾಧೀಶರು ವೇದಾಂತಿಯಾಗಿದ್ದರಿಂದ ಅವರಿಗೆ ನಿಜ ಕೊಲೆಗಾರ ಹೊರಗೆ ಓಡಾಡುತ್ತಿದ್ದಾನೆ ಮತ್ತು ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗುತ್ತಿದೆ ಎಂಬ ಅರಿತು. ಮರಣ ಶಿಕ್ಷೆ ನೀಡುವ ಮೊದಲು ಅವರು ಆ ನಿರಪರಾಧಿಯನ್ನು ತಮ್ಮ ಖಾಸಗಿ ಕೊಠಡಿಗೆ ಕರೆದರು. ನಿರಪರಾಧಿ ವ್ಯಕ್ತಿ ಅಳುತ್ತಾ, ನಾನು ಕೊಲೆ ಎಂದು ಹೇಳಿದರು. ಪೊಲೀಸರು ನಿಜವಾದ ಕೊಲೆಗಾರರನ್ನು ಹಿಡಿಯಲು ಸಾಧ್ಯವಾಗದ ಕಾರಣ ಅವರು ನನ್ನ ಅಪರಾಧಗಳ ಆಧಾರದ ಮೇಲೆ ನನ್ನನ್ನು ಬಂಧಿಸಿ ನನ್ನ ವಿರುದ್ಧ ಸಾಕ್ಷ್ಯಗಳನ್ನು ಹಾಜರುಪಡಿಸಿ ನನ್ನನ್ನು ಕೊಲೆಗಾರ ಎಂದು ಸಾಬೀತುಪಡಿಸಿದ್ದಾರೆ ಎಂದು ಅವರು ವಿವರಿಸಿದರು. ಆಗ ನ್ಯಾಯಾಧೀಶರು, ನೀವು ನಿರಪರಾಧಿ ಎಂದು ನನಗೆ ತಿಳಿದಿದೆ. ನಾನು ನಿಜವಾದ ಕೊಲೆಗಾರನನ್ನು ನನ್ನ ಕಣ್ಣುಗಳಿಂದ ನೋಡಿದ್ದೆ. ಆದರೆ ಕಾನೂನು ಸಂಪೂರ್ಣವಾಗಿ ಸಾಕ್ಷ್ಯಗಳ ಮೇಲೆ ನಿಂತಿದೆ. ಸಾಕ್ಷ್ಯಗಳು ನಿಮ್ಮ ವಿರುದ್ಧವಾಗಿರುವುದರಿಂದ ಕಾನೂನಿನ ಪ್ರಕಾರ ನಾನು ನಿಮಗೆ ಮರಣದಂಡನೆ ವಿಧಿಸಲಿದ್ದೇನೆ. ಆದರೆ ಪ್ರಕೃತಿಯ ಕರ್ಮದಲ್ಲಿ ಯಾವುದೇ ತಪ್ಪಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ನಾನು ನಿಮಗೆ ಖಾಸಗಿಯಾಗಿ ಒಂದು ಪ್ರಶ್ನೆ ಕೇಳಿದೆ. ನಿಮ್ಮ ಹಿಂದಿನ ಜೀವನದಲ್ಲಿ ನೀವು ಯಾರಿಗಾದರೂ ಕೊಲೆ ಮಾಡಿದ್ದೀರಾ ಅಥವಾ ಅಂತಹ ಯಾವುದೇ ಅಪರಾಧವನ್ನು ಮಾಡಿದ್ದೀರಾ? ಸುಳ್ಳು ಆರೋಪದಲ್ಲಿ ಸಿಲುಕಿದ ಆ ವ್ಯಕ್ತಿ ತಲೆ ಬಗ್ಗಿಸಿ ಹೀಗೆಂದನು, ನಾನು 2 ಕೊಲೆಗಳನ್ನು ಮಾಡಿದ್ದೆ. ಆದರೆ ಆ ಸಮಯದಲ್ಲಿ ನಾನು ಪೊಲೀಸರಿಗೆ ಸಾಕಷ್ಟು ಹಣವನ್ನು ನೀಡಿದ್ದರಿಂದ ನಾನು ನಿರಪರಾಧಿ ಎಂದು ಸಾಬೀತುಪಡಿಸಿಕೊಂಡಿದ್ದೆ. ಆದರೆ ಈ ಪ್ರಕರಣದಲ್ಲಿ ನಾನು ನಿಜವಾಗಿಯೂ ನಿರಪರಾಧಿಯಾಗಿದ್ದರೂ ನನಗೆ ಶಿಕ್ಷೆ ಸಿಗುತ್ತಿದೆ. ನ್ಯಾಯಾಧೀಶರಿಗೆ ದೇವರ ಕರ್ಮದ ನಿಯಮದಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಸಂಪೂರ್ಣವಾಗಿ ಅರ್ಥವಾಯಿತು. 2 ಕೊಲೆಗಳ ಸಮಯದಲ್ಲಿ ಆ ವ್ಯಕ್ತಿಯ ಪುಣ್ಯ ಕಾರ್ಯಗಳ ಫಲವು ತೀವ್ರವಾಗಿತ್ತು. ಆದ್ದರಿಂದ ಆತನ ಕರ್ಮದ ಫಲವು ಸಿಗಲು ಸಮಯ ತೆಗೆದುಕೊಂಡಿತ್ತು ಮತ್ತು ಆ ಕರ್ಮಗಳು ಸಂಗ್ರಹವಾಗುತ್ತಲೇ ಇದ್ದವು. ಈಗ ಆತನ ಪುಣ್ಯವು ಹಿಂದೆ ಮಾಡಿದ ಆ 2 ಕೊಲೆಗಳಿಂದ ಸಂಗ್ರಹವಾದ ಕರ್ಮವು ಈ ಬಾರಿ ಆತ ನಿರಪರಾಧಿಯಾಗಲು ಸಹ ಗಲ್ಲು ಶಿಕ್ಷೆಗೆ ಕಾರಣವಾಯಿತು. ಪ್ರಕೃತಿಯು ರೂಪಿಸಿದ ಕರ್ಮದ ನಿಯಮಗಳಲ್ಲಿ ಯಾವುದೇ ದೋಷವಿಲ್ಲ. ನೀವು ಯಾವುದನ್ನು ಮಾಡಿದರೂ ಅದರ ಫಲಿತಾಂಶವನ್ನು ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ. ಕರ್ಮದ ನಿಯಮದಲ್ಲಿ ಯಾವುದೇ ವಕೀಲರಾಗಲಿ ಅಥವಾ ಯಾರದೇ ಶಿಫಾರಸು ಆಗಲಿ ಉಪಯುಕ್ತವಾಗುವುದಿಲ್ಲ. ನಾವು ಮಾಡಿದ ಒಳ್ಳೆಯ ಕಾರ್ಯ ನಮ್ಮೊಂದಿಗೆ ಇರುವವರೆಗೆ ದುಷ್ಕರ್ಮದ ಫಲಗಳು ತಾತ್ಕಾಲಿಕವಾಗಿ ತಡೆಹಿಡಿಯಲ್ಪಡುತ್ತವೆ. ತಪ್ಪು ಕಾರ್ಯಗಳನ್ನು ಮಾಡುವವರು ಸಮಯ ಬಂದಾಗ ಕಠಿಣ ಶಿಕ್ಷೆಗೆ ಒಳಗಾಗುತ್ತಾರೆ. ನಮ್ಮ ಫಲವನ್ನುತ್ತೇವೆ. ಆದ್ದರಿಂದ ನಾವು ಯಾವುದೇ ಕೆಲಸ ಮಾಡುವ ಮೊದಲು ಅದರ ಪರಿಣಾಮದ ಬಗ್ಗೆ ಆಳವಾಗಬೇಕು. ಕೆಲಸವಾದ ನಂತರ ಅದರ ಫಲಿತಾಂಶಗಳಿಂದ ಓಡಿ ಹೋಗುವುದು ವ್ಯರ್ಥ. ನಾವು ಅನೇಕ ಕಾರ್ಯಗಳಿರುತ್ತವೆ, ಆದರೆ ಅದರ ಪರಿಣಾಮಗಳನ್ನು ಅಳುತ್ತಾ ಅನುಭವಿಸಬೇಕಾಗುತ್ತದೆ. ಭಾರತದ ಪರ್ವದಲ್ಲಿ ಕರ್ಮದ ನಿರ್ದಯ ಪಾಠಗಳು. ಕರ್ಮದ ನಿಯಮವು ಬ್ರಹ್ಮಾಂಡದ ಅತ್ಯಂತ ಶ್ರೇಷ್ಠ ಕಾನೂನಾಗಿದ್ದು ಮಹಾಭಾರತದಂತಹ ಯುಗದಲ್ಲಿಯೂ ಯಾರಿಗೂ ವಿನಾಯಿತಿ ನೀಡಲಿಲ್ಲ. ಕರ್ಮದ ನಿಯಮದ ದೃಷ್ಟಿಯಿಂದ ಮಹಾಭಾರತದ ಪ್ರತಿಯೊಬ್ಬರೂ ತಮ್ಮ ಕಾರ್ಯಗಳಿಗೆ ತಕ್ಕ ಫಲವನ್ನು ಅನುಭವಿಸಿದ್ದಾರೆ. ಸಹಾಯವಿಲ್ಲದ ಹೆಣ್ಣಿನ ಎದುರು ದುರ್ಯೋಧನನು ತನ್ನನ್ನು ಝಳಪಿಸಿ ಅವಳನ್ನು ಅವಮಾನಿಸಿದುದರಿಂದ ಯುದ್ಧದಲ್ಲಿ ಅವನ ತೊಡೆಯು ಮುರಿಯಿತು. ದುಶ್ಯಾಸನನ ಎದೆಯನ್ನು ಹಿಡಿದು ಎಳೆದು ಅವಮಾನ ಮಾಡಿದನು. ಅದಕ್ಕೆ ಶಿಕ್ಷೆಯಾಗಿ ಯುದ್ಧದಲ್ಲಿ ಅವನ ಎತ್ತಲ್ಪಟ್ಟಿತು. ಭೀಷ್ಮರು ಒಂದು ವ್ರತದಲ್ಲಿ ಸೆರೆಯಾದ ಹೆಣ್ಣಿನ ಅಪಮಾನವನ್ನು ನೋಡಿ ಸಹಿಸಿಕೊಂಡ ಶ್ರೀಕೃಷ್ಣನಿಂದ ಶಾಪಕ್ಕೆ ಒಳಗಾದರು. ಅವರು ತಮ್ಮ ಇಡೀ ಕುಲವು ಒಬ್ಬರ ನಂತರ ಒಬ್ಬರು ಅಸಂಖ್ಯಾತ ಬಾಣಗಳಿಂದ ಹೊಡೆದು ಸಾಯುವುದನ್ನು ನೋಡಬೇಕಾಯಿತು. ಭಾರತದಲ್ಲಿ ಯಾವುದೇ ಹಿರಿಯರು ತಮ್ಮ ಮಕ್ಕಳು ತಮ್ಮ ಮುಂದೆ ಸಾಯುವುದನ್ನು ನೋಡಲು ಬಯಸುವುದಿಲ್ಲ. ಆದರೆ 4 ತಲೆಮಾರುಗಳು ತಮ್ಮ ಕಣ್ಣೆದುರೇ ಸಾಯುವುದನ್ನು ನೋಡುತ್ತಿದ್ದರು. ಎಲ್ಲವನ್ನೂ ನೋಡುವವರೆಗೂ ಅವರಿಗೆ ಮರಣವೂ ಬರಲಿಲ್ಲ. ಇದು ಅವರ ಕರ್ಮಾನುಸಾರ ದೊರೆತ ಶಿಕ್ಷೆಯಾಗಿತ್ತು. ಧೃತರಾಷ್ಟ್ರನ ತಪ್ಪು ತನ್ನ ಮಗನ ಮೇಲಿನ ಮಿತಿಮೀರಿದ ಮಮಕಾರವಾಗಿತ್ತು.
ಇದರ ಕಾರಣದಿಂದ ಅವನು 100 ಗಂಡು ಮಕ್ಕಳ ಮತ್ತು 100 ಆನೆಗಳ ಬಲದ ಶವಗಳನ್ನು ಹೊರುವ ಶಿಕ್ಷೆಗೆ ಗುರಿಯ. 100 ಆನೆಗಳಷ್ಟೇ ಬಲವಿದ್ದ ಧೃತರಾಷ್ಟ್ರನು ಕೇವಲ ಅಳುವುದನ್ನು ಹೊರತುಪಡಿಸಿ ಬೇರೇನೂ ಮಾಡಲು ಸಾಧ್ಯವಾಗಲಿಲ್ಲ. ಕೌರವರ ಗುಂಪಿಗೆ ಮಾತ್ರವಲ್ಲದೆ ಅವರವರ ದೋಷಗಳಿಗಾಗಿ ಶಿಕ್ಷೆಯಾಯಿತು. ದ್ರೌಪದಿಯು ಅರ್ಜುನನ ಕತ್ತಿಗೆ ಮಾಲೆಯನ್ನು ಹಾಕಿದ್ದಳು. ಹಾಗಾಗಿ ಅವಳನ್ನು ರಕ್ಷಿಸುವ ಜವಾಬ್ದಾರಿಯೂ ಹೆಚ್ಚಾಗಿ ಅರ್ಜುನನ ಮೇಲಿತ್ತು. ಅರ್ಜುನನು ತನ್ನ ಅಸಹಾಯಕತೆಯನ್ನು ಸುಮ್ಮನೆ ಹೊರಗೊಂಡು ದ್ರೌಪದಿಯ ಅವಮಾನವನ್ನು ನೋಡುತ್ತಲೇ ಇದ್ದನು. ಅದಕ್ಕಾಗಿ ಅವನಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಇತ್ತು. ಅರ್ಜುನನು ತನ್ನ ಅಜ್ಜ ಭೀಷ್ಮನನ್ನು ಅತ್ಯಂತ ಪ್ರೀತಿಸುತ್ತಿದ್ದನು. ಆದ್ದರಿಂದ ಶ್ರೀಕೃಷ್ಣನು ತನ್ನ ಅಜ್ಜನಿಗೆ ಕ್ರೂರವಾದ ಮರಣವನ್ನು ಅರ್ಜುನನ ಕೈಗಳಿಂದಲೇ ಮಾಡಿದನು. ಅರ್ಜುನನು ಅಳುತ್ತಲೇ ಬಾಣಗಳನ್ನು ಹಾರಿಸುತ್ತಿದ್ದನು. ತನ್ನ ಪಾಲಕ ಬಂಧುಗಳನ್ನು ತನ್ನ ಕೈಗಳಿಂದಲೇ ಅಪರಾಧ ಪ್ರಜ್ಞೆಯಿಂದ ಅರ್ಜುನನು ಎಂದಿಗೂ ಮುಕ್ತನಾಗಲು ಸಾಧ್ಯವಾಗಲಿಲ್ಲ. ಅವನು ತನ್ನ ಜೀವನದುದ್ದಕ್ಕೂ ಆ ನೋವನ್ನು ಅನುಭವಿಸಬೇಕಾಯಿತು. ಇದು ಅವನಿಗೆ ದೊರೆತ ಕಠಿಣ ಶಿಕ್ಷೆ. ಬಣಕ್ಕಿಟ್ಟ ಯುಧಿಷ್ಠಿರನಿಗೂ ಶಿಕ್ಷೆಯಾಯಿತು. ಅತ್ಯಂತ ಕಷ್ಟಕರ ಪರಿಸ್ಥಿತಿಗಳಲ್ಲಿಯೂ ಸತ್ಯ ಮತ್ತು ಮಾರ್ಗವನ್ನು ಬಿಡದ ಯುಧಿಷ್ಠಿರನು ಯುದ್ಧಭೂಮಿಯಲ್ಲಿ ಒಮ್ಮೆ ಸುಳ್ಳು ಹೇಳಿದನು. ಆ ಸುಳ್ಳಿನ ಕಾರಣದಿಂದಾಗಿ ಅವನ ಗುರುವು ಕೊಲ್ಲಲ್ಪಟ್ಟನು. ಇನ್ನೊಂದು ಸುಳ್ಳು ಅವನ ಎಲ್ಲ ಸತ್ಯಗಳಿಗೆ ಭಾರವಾಯಿತು. ಧರ್ಮರಾಜನಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಏನಿಲ್ಲ. ಬಲರಾಮನೇ ದುರ್ಯೋಧನನಿಗೆ ಗದಾಯುದ್ಧವನ್ನು ಕಲಿಸಿದ್ದ. ಅಧನಿಯೊಬ್ಬನಿಗೆ ಗದಾನನ್ನು ಕಲಿಸಿದ ಶಿಕ್ಷೆಯುತ್ತು. ತಾನು ಪ್ರೀತಿಸಿದ ದುರ್ಯೋಧನನು ತನ್ನ ಕಣ್ಣೆದುರೇ ಕೊಲ್ಲಲ್ಪಟ್ಟನು. ತಾನು ಬಯಸಿದರೂ ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ. ಕೆಲವರು ಕರ್ಣನನ್ನು ಬಹಳವಾಗಿ ಆದರೆ ಕರ್ಣನು ಎಷ್ಟೇ ದೊಡ್ಡ ಯೋಧನಾಗಿದ್ದರೂ, ಎಷ್ಟೇ ಮಹಾನ್ ದಾನಿಯಾಗಿದ್ದರೂ, ಒಬ್ಬ ಅಸಹಾಯಕ ಹೆಣ್ಣಿನ ಬಟ್ಟೆಗಳನ್ನು ಕದಿಯಲು ಪಾಪವು ಎಷ್ಟೊಂದು ದೊಡ್ಡದಾಗಿದೆ ಎಂದರೆ ಅವನ ಎಲ್ಲಾ ಪುಣ್ಯಗಳು ಅದರ ಮುಂದೆ ಚಿಕ್ಕದಾಗಿ ಬಿಡುತ್ತವೆ. ಹೆಣ್ಣು ಪಣಕ್ಕಿಡುವ ವಸ್ತು. ಕಲಿಯುಗದಲ್ಲಾಗಲಿ ಅಥವಾ ಸತ್ಯಯುಗದಲ್ಲಾಗಲಿ ಮನುಷ್ಯನು ತನ್ನ ಕಾರ್ಯಗಳ ಲೆಕ್ಕವನ್ನು ನೀಡಲೇಬೇಕು. ಜಗತ್ತಿನಲ್ಲಿ ತಾನು ಮಾಡಿದ ಕರ್ಮಗಳ ಪ್ರಕಾರ ಅದರ ಫಲಗಳನ್ನು ಅನುಭವಿಸಲೇಬೇಕು. ಇದು ಪ್ರಕೃತಿ ನಿಯಮ. ಕರ್ಮದ ಸಂಕೀರ್ಣ ಗಣಿತ ಹಿಂದಿನ ಜನ್ಮದ ಪ್ರತಿಫಲ. ಹಿಂದೆ ಒಬ್ಬ ಧಾರ್ಮಿಕ ದೇವಭಕ್ತ ರಾಜನಿದ್ದನು. ಅವನು ತನ್ನ ನಗರದಲ್ಲಿ ಭವ್ಯವಾದ ಠಾಕೂರ್ಜಿಯ ದೇವಾಲಯವನ್ನು ನಿರ್ಮಿಸಿ ಬ್ರಾಹ್ಮಣನನ್ನು ಅದರ ಅರ್ಚಕನನ್ನಾಗಿ ನೇಮಿಸಿದನು. ಆ ಬ್ರಾಹ್ಮಣನು ಬಹಳ ಸದ್ಗುಣ, ಧಾರ್ಮಿಕ ಮತ್ತು ವ್ಯಕ್ತಿಯಾಗಿದ್ದನು. ಅವನು 20 ವರ್ಷಗಳ ಕಾಲ ರಾಜನ ದೇವಾಲಯದಲ್ಲಿ ಪೂಜೆ ಮತ್ತು ಎಂದಿಗೂ ರಾಜನ ಬಳಿ ಯಾವುದೇ ಬೇಡಿಕೆಯನ್ನೂ ಇಡಲಿಲ್ಲ. ರಾಜನೂ ಸಹ ಅವನ ಸರಳ ಸ್ವಭಾವದಿಂದ ಬಹಳ ಸಂತೋಷವಾಗಿದ್ದನು. ರಾಜನಿಗೆ ಒಬ್ಬ ಮಗನು ಜನಿಸಿದನು. ಆತ ವಿದ್ಯೆಯನ್ನು ಕಲಿತು ವಿದ್ವಾಂಸನಾದನು. ಬೆಳೆದ ನಂತರ ರಾಜನು ಅವನಿಗೆ ಸುಂದರವಾದ ರಾಜಕುಮಾರಿಯೊಂದಿಗೆ ವಿವಾಹ ಮಾಡಿಸಿದನು. ನಂತರ ರಾಜಕುಮಾರಿಯನ್ನು ಅರಮನೆಗೆ ಕರೆತಂದ ರಾತ್ರಿ ಆಕೆಗೆ ನಿದ್ರೆ ಬರಲಿಲ್ಲ. ಆಕೆ ನಂದನ ಹಾಸಿಗೆಯ ಬಳಿ ಬಂದಾಗ ಅಲ್ಲಿ ವಜ್ರಗಳು ಮತ್ತು ರತ್ನಗಳಿಂದ ಕೂಡಿದ ಹಿಡಿಯನ್ನು ಹೊಂದಿರುವ ಕತ್ತಿಯೊಂದನ್ನು ಕಂಡಳು. ರಾಜಕುಮಾರಿಯು ಕತ್ತಿಯನ್ನು ನೋಡಲು ಅದರ ಕೋಶದಿಂದ ಹೊರತೆಗೆದಳು. ಕತ್ತಿಯು ತೀಕ್ಷ್ಣವಾದ ಅಂಚು ಮತ್ತು ಮಿಷಿನಂತೆ ಹೊಳೆಯುತ್ತಿರುವುದನ್ನು ನೋಡಿ ಆಕೆ ಹೆದರಿದಳು. ಭಯದಿಂದ ಕತ್ತಿಯು ಆಕೆಯ ಕೈಯಿಂದ ಜಾರಿ ತನ್ನ ಕುತ್ತಿಗೆಗೆ ಬಡಿಯಿತು. ರಾಜಕುಮಾರನ ತಲೆಯೂ ಕತ್ತರಿಸಿ ಹೋಯಿತು ಮತ್ತು ಆತ ಸಾವನ್ನಪ್ಪಿದನು. ನನ್ನ ಗಂಡನ ಮರಣದಿಂದ ಆಕೆ ತೀವ್ರ ದುಃಖಿತಳಾಗಿ ದೇವರಲ್ಲಿ ಪ್ರಾರ್ಥಿಸಿದಳು. ಈ ಸತ್ಯವನ್ನು ಹೇಳಿದರೆ ತನ್ನ ಕುಟುಂಬಕ್ಕೆ ಅವಮಾನವಾಗುತ್ತದೆ ಎಂದುಕೊಂಡು ಅದನ್ನು ಮರೆಮಾಡಲು ನಿರ್ಧರಿಸಿದಳು. ದೇವಾಲಯದ ಅರ್ಚಕನು ಸ್ನಾನಕ್ಕಾಗಿ ಬಾವಿಯ ಬಳಿ ಬಂದಾಗ ರಾಜಕುಮಾರಿಯು ಅವನನ್ನು ಯಾರೋ ತನ್ನ ಪತಿಯನ್ನು ಕೊಂದಿದ್ದಾರೆ ಎಂದು ಹೇಳಿದಳು. ಕೊಲೆಗಾರನು ಠಾಕೂರ್ಜಿಯ ದೇವಾಲಯದ ಕಡೆಗೆ ಹೋಗುವುದನ್ನು ನಾನು ಸುಳ್ಳು ಹೇಳಿದಳು. ರಾಜನೂ ಸೇರಿದಂತೆ ಎಲ್ಲರೂ ಅರ್ಚಕನ ಬಳಿಗೆ ತಲುಪಿದರು ಮತ್ತು ಅವನು ತಿರುವುದನ್ನು ಕಂಡರು. ಅವರು ಆತನನ್ನು ಹಿಡಿದು, ನೀನು ರಾಜಕುಮಾರನನ್ನು ಏಕೆ ಕೊಂದರು? ಬ್ರಾಹ್ಮಣನು, ನಾನು ರಾಜಕುಮಾರನನ್ನು ಕೊಲ್ಲಲಿಲ್ಲ, ಈ ವಿಷಯದಲ್ಲಿ ದೇವರೇ ಎಂದು ಹೇಳಿದನು. ನೋಡದೆ ಯಾರ ಮೇಲೆಯೂ ಅಪರಾಧದ ಆರೋಪ ಮಾಡುವುದು ಸರಿಯಲ್ಲ. ಯಾರೂ ಬ್ರಾಹ್ಮಣನ ಮಾತನ್ನು ಕೇಳಲಿಲ್ಲ. ರಾಜನ ಮನಸ್ಸು ಕೋಪದಿಂದ ತುಂಬಿತ್ತು. ಆದರೂ ಬ್ರಾಹ್ಮಣನು ನಿರಪರಾಧಿ ರಾಜನಿಗೆ ಪದೇ ಪದೇ ಅನಿಸುತ್ತಿತ್ತು. ಅನೇಕರ ಒತ್ತಾಯದ ಮೇರೆಗೆ ರಾಜನು, ನಾನು ನಿಮಗೆ ಮರಣದಂಡನೆ ನೀಡುತ್ತಿಲ್ಲ, ಆದರೆ ನೀವು ಯಾವ ಕೈಯಿಂದ ನನ್ನ ಮಗನನ್ನು ಕೊಂದಿದ್ದೀರೋ ಆ ಕೈಯನ್ನು ಕತ್ತರಿಸದೆ ನಾನು ಆದೇಶಿಸುತ್ತೇನೆ ಎಂದು ಹೇಳಿದನು. ರಾಜನು ಬ್ರಾಹ್ಮಣನ ಕೈಯನ್ನು ಕತ್ತರಿಸಿದನು. ಕೈ ಕಂಡು ಬ್ರಾಹ್ಮಣನು ಬಹಳ ದುಃಖಿತನಾಗಿ ರಾಜನನ್ನು ಅಧರ್ಮಿ ಎಂದು ಪರಿಗಣಿಸಿ ಆ ದೇಶವನ್ನು ಹೊರಟು ಹೋದನು. ತಾನು ಯಾವುದೇ ಅಪರಾಧ ಮಾಡದೆಯೇ ತನ್ನ ಕೈ ಕತ್ತರಿಸಿ ಹೋಗಲು ಕಾರಣವೇನು ಎಂದು ತಿಳಿಯಲು ಒಬ್ಬ ಜ್ಞಾನಿ ಜ್ಯೋತಿಷಿಯನ್ನು ಹುಡುಕಲು ಪ್ರಾರಂಭಿಸಿದನು. ಕಾಶಿಯಲ್ಲಿ ಒಬ್ಬ ಜ್ಞಾನಿ ಜ್ಯೋತಿಷಿ ವಾಸಿಸುತ್ತಾನೆ ಎಂದು ತಿಳಿದು ಅಲ್ಲಿ ತಲುಪಿದನು. ಜ್ಯೋತಿಷಿ ಹೊರಗೆ ಹೋಗಿದ್ದರಿಂದ ಬ್ರಾಹ್ಮಣನು ಅವರ ಧರ್ಮಪತ್ನಿಯ ಬಳಿ ನಿಮ್ಮ ಪೇರಿಗೆ ಹೋಗಿದ್ದಾರೆ ಎಂದು ಕೇಳಿದನು. ಆಗ ಆ ಮಹಿಳೆಯು ತನ್ನ ಪತಿಯನ್ನು ಕುರಿತು ಅನರ್ಹ, ಅಸಹ್ಯ ಎಂದು ಕೆಟ್ಟ ಮಾತುಗಳಿಂದ ನಿಂದಿಸಿದಳು. ಇದನ್ನು ಕೇಳಿ ಬ್ರಾಹ್ಮಣನಿಗೆ ಆಶ್ಚರ್ಯವಾಯಿತು.
ಈ ಮಧ್ಯೆ ಜ್ಯೋತಿಷಿ ಮನೆಗೆ ಬಂದರು. ಅವರು ಪ್ರವೇಶಿಸಿದ ಕೂಡಲೇ ಬ್ರಾಹ್ಮಣೆಯು ಅನೇಕ ಕೆಟ್ಟ ಮಾತುಗಳಿಂದ ಅವರನ್ನು ನಿಂದಿಸಿದಳು. ಆದರೆ ಜ್ಯೋತಿಷಿ ಮೌನವಾಗಿದ್ದರು ಮತ್ತು ಏನನ್ನೂ ಹೇಳಲಿಲ್ಲ. ನಂತರ ಜ್ಯೋತಿಷಿ ಬ್ರಾಹ್ಮಣನನ್ನು ಕುರಿತು, ನೀವು ಹೇಗೆ ಬಂದಿರಿ ಹೇಳಿ ಎಂದು. ಬ್ರಾಹ್ಮಣನು, ನಾನು ನನ್ನ ಬಗ್ಗೆ ಕೇಳಲು ಬಂದಿದ್ದೆ, ಆದರೆ ಮೊದಲು ನಿಮ್ಮ ಪರಿಸ್ಥಿತಿಯನ್ನು ಹೇಳಿ. ನಿಮ್ಮ ಪತ್ನಿ ನಿಮ್ಮನ್ನು ಏಕೆ ಇಷ್ಟು ನಿಂದಿಸುತ್ತಾರೆ? ಯಾರು ಸಹಿಸದಿದ್ದರೂ ನೀವು ಏಕೆ ಸಹಿಸುತ್ತೀರಿ? ಇದರ ಕಾರಣವೇನು ಎಂದು ಕೇಳಿದನು. ಜ್ಯೋತಿಷಿ ಹೇಳಿದರು, ಇವಳು ನನ್ನ ಪತ್ನಿಯಲ್ಲ, ಇವಳು ನನ್ನ ಕರ್ಮ. ನೀವು ಜಗತ್ತಿನಲ್ಲಿ ಯಾರನ್ನು ನೋಡುತ್ತೀರೋ, ಸಹೋದರ, ಮಗ, ಶಿಷ್ಯ, ತಂದೆ, ಗುರು, ನಿಮ್ಮೊಂದಿಗೆ ಸಂಬಂಧಿಸಿರುವ ಎಲ್ಲವೂ ನಿಮ್ಮದೇ ಕರ್ಮವಾಗಿದೆ. ಇವಳು ಕೇವಲ ಪತ್ನಿಯಲ್ಲ, ಇದು ನನ್ನ ಪೂರ್ವಕರ್ಮ, ಮತ್ತು ಇದನ್ನು ಅನುಭವಿಸದೆ ಅದು ಎಂದಿಗೂ ಹೋಗುವುದಿಲ್ಲ. ನೂರಾರು ಕೋಟಿ ಕಲ್ಪಗಳು ಕಳೆದರೂ ಅನುಭವಿಸದೆ ಕರ್ಮವನ್ನು ನಿವಾರಿಸಲು ಸಾಧ್ಯವಿಲ್ಲ. ನಾನು ಅದನ್ನು ಸಂತೋಷದಿಂದ ಅನುಭವಿಸುತ್ತಿದ್ದೇನೆ ಮತ್ತು ನನ್ನ ಪತಿಗೆ ಶಿಕ್ಷೆ ಕೂಡ ನೀಡುವುದಿಲ್ಲ, ಏಕೆಂದರೆ ಆಕೆಯು ಈ ಕರ್ಮದ ಫಲವನ್ನು ಭವಿಷ್ಯದಲ್ಲಿ ಅನುಭವಿಸಬೇಕಾಗಬಾರದು. ನನ್ನ ಹಿಂದಿನ ಜನ್ಮದಲ್ಲಿ ನಾನು ಒಂದು ಕಾಗೆಯಾಗಿದ್ದೆ ಮತ್ತು ಪತ್ನಿ ಒಂದು ಮೇಕೆಯಾಗಿದ್ದಳು. ಮೇಕೆಯ ಬೆನ್ನಿನ ಮೇಲೆ ಒಂದು ಕುರುವಾಗಿತ್ತು. ಅದು ಬಹಳ ದುಃಖಿತವಾಗಿತ್ತು ಮತ್ತು ದುಃಖವೂ ಆಗಿತ್ತು. ನನ್ನ ಸ್ವಭಾವ ಬಹಳ ಕೆಟ್ಟದಾಗಿತ್ತು, ಆದ್ದರಿಂದ ನಾನು ಕುರುಗಳನ್ನು ನನ್ನ ಕೊಕ್ಕಿನಿಂದ ಕುಡುಕಿ ಅದನ್ನು ಇನ್ನಷ್ಟು ದುಃಖಪಡಿಸುತ್ತಿದ್ದೆ. ನೋವಿನಿಂದ ಅದು ನೆಗೆದಾಗ ಅದರ ಸಂಕಟವನ್ನು ನೋಡಿ ನನಗೆ ಸಂತೋಷವಾಗುತ್ತಿತ್ತು. ಕೊನೆಗೆ ನನ್ನಿಂದ ಕಿರುಕುಳಕ್ಕೊಳಗಾಗಿ ಬೇಸತ್ತ ಆ ಮೇಕೆಯು ಗ್ರಾಮದಿಂದ ದೂರದ ಕಾಡಿಗೆ ಹೋಯಿತು. ಅಲ್ಲಿ ಗಂಗಾ ನದಿಯ ದಡದಲ್ಲಿ ಹಸಿ ಹುಲ್ಲು ತಿನ್ನುತ್ತಾ ಗಾಯಗಳನ್ನು ಗುಣಪಡಿಸಿಕೊಂಡು ಸಂತೋಷದಿಂದ ಬದುಕಲು ಪ್ರಾರಂಭಿಸಿತು. ಆದರೆ ನಾನು ಅವಳಿಲ್ಲದೆ ಇರಲಾರದೆ ಅವಳನ್ನು ಹುಡುಕುತ್ತಾ ಆ ಕಾಡಿಗೆ ತಲುಪಿದೆ. ಅಲ್ಲಿ ಅವಳನ್ನು ನೋಡಿದ ತಕ್ಷಣ ನಾನು ಅವಳ ಬೆನ್ನಿಗೆ ಜೋರಾಗಿ ಕುಟುಕಿದೆ. ನನ್ನ ಕೊಕ್ಕು ಅವಳ ಮೂಳೆಯನ್ನು ಚುಚ್ಚಿತು. ಅದನ್ನು ಹೊರತೆಗೆಯಲು ಮೇಕೆಯು ಹಲವಾರು ಪ್ರಯತ್ನಗಳನ್ನು ಮಾಡಿತು. ನಾನೂ ಸಹ ಪ್ರಯತ್ನಿಸಿದೆ, ಆದರೆ ಅದು ಹೊರಬರಲಿಲ್ಲ. ಆ ದುಷ್ಟ ಪ್ರಾಣಿಯು ನೀರಿನ ಭಯದಿಂದ ನನ್ನನ್ನು ಬಿಡುತ್ತದೆ ಎಂದುಕೊಂಡು ಗಂಗಾ ನದಿಗೆ ಪ್ರವೇಶಿಸಿತು. ಕೊನೆಗೆ ಗಂಗೆಯ ಪ್ರಬಲ ಪ್ರವಾಹವಾಗಿ ನಾವು ಇಬ್ಬರು ನಡುವೆಯೇ ಕೊಚ್ಚಿ ಹೋಗಿ ಸತ್ತೆವು. ನಂತರ ಗಂಗೆಯ ಮಹಿಮೆಯಿಂದ ಆ ಮೇಕೆಯು ಬ್ರಾಹ್ಮಣನಾಗಿ ಮತ್ತು ನಾನು ದೊಡ್ಡ ಜ್ಯೋತಿಷಿಯಾಗಿ ಜನಿಸಿದೆ. ಈಗ ಅವಳು ನನ್ನ ಪತ್ನಿಯಾದಳು ಮತ್ತು ಆಕೆ ತನ್ನವರೆಗೂ ನನ್ನನ್ನು ನಿಂದಿಸುತ್ತಾಳೆ. ಆ ನಿಂದನೆಗಳ ಮೂಲಕ ನನಗೆ ನೋವು ನೀಡುತ್ತಾಳೆ ಮತ್ತು ನಾನು ಅದನ್ನು ನನ್ನ ಹಿಂದಿನ ಕರ್ಮದ ಫಲವೆಂದು ಗ್ರಹಿಸಿ ಸಹಿಸಿಕೊಳ್ಳುತ್ತಾ ಇರುತ್ತೇನೆ. ಇದು ಮಾಡಿದ ಎಲ್ಲಾ ಕರ್ಮಗಳ ಫಲ, ಆದ್ದರಿಂದ ನಾನು ಶಾಂತವಾಗಿರುತ್ತೇನೆ. ನಂತರ ಬ್ರಾಹ್ಮಣನು ತನ್ನ ಕಥೆಯನ್ನು ವಿವರಿಸಿ, ಅಧರ್ಮಿ ರಾಜನು ನಿರಪರಾಧಿಯ ಕೈಯನ್ನು ಏಕೆ ಕತ್ತರಿಸಿದನು ಎಂದು ಕೇಳಿದನು. ಜ್ಯೋತಿಷಿ ಹೇಳಿದರು, ರಾಜನು ನಿಮ್ಮ ಕೈಯನ್ನು ಕತ್ತರಿಸಲಿಲ್ಲ, ನಿಮ್ಮ ಕರ್ಮವೇ ನಿಮ್ಮ ಕೈಯನ್ನು ಕತ್ತರಿಸುವಂತೆ ಮಾಡಿತು. ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಒಬ್ಬ ತಪಸ್ವಿಯಾಗಿದ್ದಿರಿ. ರಾಜಕುಮಾರಿಯು ಹಸುವಾಗಿದ್ದಳು ಮತ್ತು ರಾಜಕುಮಾರನು ಕಸಾಯಿಯಾಗಿದ್ದನು. ಕಸಾಯಿಯು ಹಸುವನ್ನು ಕೊಲ್ಲಲು ಪ್ರಾರಂಭಿಸಿದಾಗ ಆ ಬಡ ಹಸು ಜೀವ ಉಳಿಸಿಕೊಳ್ಳಲು ನಿಮ್ಮಿಂದ ಓಡಿ ಹೋಗಿ ಕಾಡಿಗೆ ಸೇರಿತು. ಕಸಾಯಿಯು ಹಿಂದಿನಿಂದ ಬಂದು ಇಲ್ಲಿ ಹಸು ಹೋಗಿದೆಯೇ ಎಂದು ನಿಮ್ಮನ್ನು ಕೇಳಿದನು. ನೀವು ಸುಳ್ಳು ಹೇಳುವುದಿಲ್ಲ ಎಂಬ ವ್ರತವನ್ನು ತೆಗೆದುಕೊಂಡಿದ್ದಿರಿ, ಆದ್ದರಿಂದ ನೀವು ಹಸು ಹೋದ ದಿಕ್ಕನ್ನೇ ಎಂದು ತೋರಿಸಿದಿರಿ. ಇದರಿಂದಾಗಿ ಕಸಾಯಿಯು ಹೋಗಿ ಹಸುವನ್ನು ಕೊಂದನು. ಅವನು ಗಂಗಾ ನದಿಯ ದಡದಲ್ಲಿ ಅದರ ಚರ್ಮವನ್ನು ಸುಲಿಯುತ್ತಿದ್ದನು. ಈ ಮಧ್ಯೆ ಕಾಡಿನಿಂದ ಸಿಂಹವೊಂದು ಬಂದು ಹಸು ಮತ್ತು ಕಸಾಯಿ ಇಬ್ಬರನ್ನು ಕೊಂದು ತಿಂದು ಗಂಗಾದಡದಲ್ಲಿ ಅವರ ಮೂಳೆಗಳನ್ನು ಚೆಲ್ಲಿತು. ಗಂಗೆಯ ಮಹಿಮೆಯಿಂದ ಕಸಾಯಿಯು ರಾಜಕುಮಾರನಾಗಿ ಜನಿಸಿದನು ಮತ್ತು ಹಸು ರಾಜಕುಮಾರನಾಗಿ ಜನಿಸಿತು. ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮವು ಅವರನ್ನು ಒಂದು ರಾತ್ರಿಗಾಗಿ ಒಟ್ಟಿಗೆ ತಂದಿತು. ಕಸಾಯಿಯು ಹಸುವನ್ನು ಕುಡಗೋಲಿನಿಂದ ಕೊಂದಿದ್ದರಿಂದ ರಾಜಕುಮಾರಿಯ ಕೈಯಲ್ಲಿ ಕತ್ತಿ ಆಕಸ್ಮಿಕವಾಗಿ ಬಿದ್ದು ರಾಜಕುಮಾರನ ತಲೆ ಕತ್ತರಿಸಿ ಹೋಯಿತು ಮತ್ತು ಅವನು ಸಾವನ್ನಪ್ಪಿದನು. ಈ ರೀತಿಯಾಗಿ ಕೈಯ ಕರ್ಮವು ತನ್ನ ಫಲವನ್ನು ನೀಡಿತು ಮತ್ತು ಆತನು ತನ್ನ ಕರ್ಮದ ಬಂಧನದಿಂದ ನಿವೃತ್ತನಾದನು. ಹಿಂದಿನ ಜನ್ಮದಲ್ಲಿ ನೀವು ಕೈಯಿಂದ ಮಾಡಿದ ಆ ಪಾಪ ಕರ್ಮವು ಈಗ ನಿಮ್ಮ ಕೈಯನ್ನು ಕತ್ತರಿಸುವಂತೆ ಮಾಡಿತು. ಇದು ನಿಮ್ಮ ತಪ್ಪು ಮತ್ತೊಬ್ಬರದಲ್ಲ. ಕರ್ಮದ ಪರಿಣಾಮಗಳನ್ನು ಮುಂದೂಡಲು ಸಾಧ್ಯವಿಲ್ಲ. ನಾವು ಕರ್ಮದ ಈ ತತ್ವವನ್ನು ಒಪ್ಪಿಕೊಂಡು ತಿಳಿದರೆ ಗಂಭೀರ ಕಾರ್ಯಗಳ ಪರಿಣಾಮಗಳನ್ನು ಅನುಭವಿಸಿದ ನಂತರವೂ ನಾವು ದುಃಖಿತರಾಗದೆ ನಮ್ಮ ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೇವೆ. ಸಮತ್ವ ಯೋಗ, ಕರ್ಮಬಂಧನದಿಂದ ಮುಕ್ತಿ. ಭಗವಾನ್ ಶ್ರೀಕೃಷ್ಣನು ಈ ಸಮಚಿತ್ತವನ್ನು ಅಭ್ಯಾಸ ಮಾಡುವುದನ್ನೇ ಸಮತ್ವ ಯೋಗ ಎಂದು ಸಂಬೋಧಿಸುತ್ತಾನೆ. ಇದರಲ್ಲಿ ದೃಢವಾದ ಸ್ಥಿತಿಯನ್ನು ಸಾಧಿಸಿದ ನಂತರ ಮನುಷ್ಯನು ಕರ್ಮದ ಬಂಧನದಿಂದ ಮುಕ್ತನಾಗುತ್ತಾನೆ. ಆದ್ದರಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಮತ್ತು ಕೆಟ್ಟ ಕಾರ್ಯಗಳನ್ನು ತಪ್ಪಿಸುವುದರಿಂದ ನಾವು ದೂರವಿರುವುದು ಸೂಕ್ತ. ದೇವರ ಮನೆಯಲ್ಲಿ ವಿಳಂಬವಿದೆ, ಆದರೆ ಕತ್ತರಿಯಿಲ್ಲ ಎಂಬ ಮಾತನ್ನು ನಾವು ಬಾಲ್ಯದಿಂದಲೂ ಕೇಳುತ್ತಿದ್ದೇವೆ. ಈ ಮಾತಿನ ನಿಜವಾದ ಅರ್ಥವನ್ನು ನಮ್ಮ ಜೀವನದ ಅನುಭವಗಳಿಂದ ನಾವು ತಿಳಿದಿರಬೇಕು. ದೇವರು ಒಬ್ಬ ವ್ಯಕ್ತಿಯ ಕಾರ್ಯಗಳ ಲೆಕ್ಕವನ್ನು ನೋಡಿದಾಗ ಅಲ್ಲಿನ ಲೆಕ್ಕಾಚಾರವು ಎಷ್ಟು ನಿಖರವಾಗಿರುತ್ತದೆ ಎಂಬುದನ್ನು ನಾವು ಸಣ್ಣ ಕಥೆಯಿಂದ ಅರ್ಥ ಮಾಡಿಕೊಳ್ಳೋಣ.
ಮರಣಾನಂತರ ಇಬ್ಬರು ವ್ಯಕ್ತಿಗಳು ದೇವರ ಸಭೆಗೆ ತಲುಪಿದರು. ಅಲ್ಲಿ ಅವರ ಕಾರ್ಯ ಲೆಕ್ಕಾಚಾರವನ್ನು ಚಿತ್ರಗುಪ್ತನು ತಂದು ತೋರಿಸಿದನು. ಮೊದಲ ವ್ಯಕ್ತಿ ಈಗ ಅಪ್ರಾಮಾಣಿಕನಾಗಿದ್ದರೂ ಹಿಂದೆ ಬಹಳ ಪ್ರಾಮಾಣಿಕನಾಗಿದ್ದನು ಎಂದು ಸ್ಪಷ್ಟವಾಯಿತು. ಆತನು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದನು ಮತ್ತು ಅಪಾರವಾದ ಸಂಪತ್ತು ಸಿಗಬೇಕಿತ್ತು. ಆದರೆ ಆ ಸಂಪತ್ತನ್ನು ಪಡೆಯುವ ಮೊದಲು ಅವನ ಅದೃಷ್ಟದ ಕೊನೆಯ ಪರೀಕ್ಷೆಯು ಬಂದಿತ್ತು. ಆ ಪರೀಕ್ಷೆ ಬಂದಾಗ ಅವನು ತನ್ನ ಸಹನೆಯನ್ನು ಕಳೆದುಕೊಂಡನು. ಅಲ್ಲಿಂದಲೇ ಅವನು ತನ್ನ ಜೀವನದ ಹಾದಿಯನ್ನು ಬದಲಾಯಿಸಿ ಅಪ್ರಾಮಾಣಿಕ ಜೀವನವನ್ನು ಅಳವಡಿಸಿಕೊಂಡನು. ಈಗ ಆತನಿಗೆ ಸಿಗಬೇಕಿದ್ದ ಅಪಾರ ಸಂಪತ್ತು ಎಷ್ಟರ ಮಟ್ಟಿಗೆ ಕಡಿಮೆಯಾಯಿತು ಎಂದರೆ ಕೇವಲ 1,000 ರೂಪಾಯಿಗಳಿದ್ದ ಒಂದು ಸಣ್ಣ ಪರ್ಸ್ ಮಾತ್ರ ಆತನಿಗೆ ಸಿಕ್ಕಿತು. ಅಪ್ರಾಮಾಣಿಕತೆಯ ಹಾದಿಯನ್ನು ಅಳವಡಿಸಿಕೊಳ್ಳುವುದರಿಂದ ಅವನ ಅದೃಷ್ಟವು ಪ್ರಭಾವಿತವಾಯಿತು. ಆತನ ಎಲ್ಲ ಪುಣ್ಯವೂ ಕ್ಷೀಣಿಸಿತು. ಈಗ ಎರಡನೆಯ ವ್ಯಕ್ತಿಯ ಸರದಿ ಬಂದಿತು. ಅವನು ಈಗ ಬಹಳ ಪ್ರಾಮಾಣಿಕನಾಗಿದ್ದನು. ಅವನ ಖಾತೆಯನ್ನು ತೆಗೆದಾಗ ಅವನು ಹಿಂದೆ ಬಹಳ ಅಪ್ರಾಮಾಣಿಕನಾಗಿದ್ದನು ಎಂದು ಕಂಡುಬಂದಿತು. ಆತನ ಅಪ್ರಾಮಾಣಿಕತೆಯ ಕಾರಣದಿಂದಾಗಿ ಆತನಿಗೆ ಬಹಳ ತೀವ್ರವಾದ ಶಿಕ್ಷೆ ಆಗಬೇಕಿತ್ತು. ಆದರೆ ಶಿಕ್ಷೆ ಪಡೆಯುವ ಮೊದಲು ಆತನಿಗೆ ತನ್ನ ಜೀವನವನ್ನು ಸುಧಾರಿಸಿಕೊಳ್ಳಲು ಕೊನೆಯ ಅವಕಾಶ ಸಿಕ್ಕಿತು. ಆತ ಆ ಅವಕಾಶವನ್ನು ತೆಗೆದುಕೊಂಡು ಪ್ರಾಮಾಣಿಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ತನ್ನನ್ನು ತಾನೂ ಸುಧಾರಿಸಿಕೊಂಡನು. ಇದು ಅವನ ಎಲ್ಲಾ ಶಿಕ್ಷೆಯನ್ನು ಕೇವಲ ಒಂದು ಮುಳ್ಳಿನ ನೋವಿಗೆ ಇಳಿಸಿತು. ಆ ಚಿದ್ದು ಆತನ ಪ್ರಾಮಾಣಿಕತೆಯ ಫಲವಾಗಿರಲಿಲ್ಲ, ಬದಲಿಗೆ ಆತನ ಹಿಂದಿನ ಅಪ್ರಾಮಾಣಿಕ ಜೀವನದ ಉಳಿದಿರುವ ಸ್ವಲ್ಪಯಾಗಿತ್ತು. ದೇವರು ಪ್ರತಿಯೊಬ್ಬ ಕೆಟ್ಟ ವ್ಯಕ್ತಿಗೂ ಸುಧಾರಣೆಯ ಅವಕಾಶವನ್ನು ನೀಡುತ್ತಾನೆ ಮತ್ತು ಪ್ರತಿಯೊಬ್ಬ ಒಳ್ಳೆಯ ವ್ಯಕ್ತಿಯ ಒಳ್ಳೆಯತನವನ್ನು ಸಹ ಪರೀಕ್ಷಿಸುತ್ತಾನೆ. ಒಬ್ಬ ವ್ಯಕ್ತಿಯ ಕಾರ್ಯಗಳ ಫಲಗಳು ಯಾವಾಗ ಮತ್ತು ಹೇಗೆ ಅನುಭವಿಸಬೇಕಾಗುತ್ತದೆ ಎಂಬುದನ್ನು ದೇವರ ಶಕ್ತಿಗಳು ನಿಷ್ಪಕ್ಷಪಾತವಾಗಿ ನಿರ್ಧರಿಸುತ್ತವೆ. ಮನುಷ್ಯನಿಗೆ ಸಂಬಂಧಿಸಿದಂತೆ ಅವನ ನಿಯಂತ್ರಣದಲ್ಲಿರುವುದು ಕೇವಲ ಕೆಲಸ ಮಾಡುವುದು ಮಾತ್ರ. ಕೆಲಸದ ಫಲಿತಾಂಶವು ಅವನ ನಿಯಂತ್ರಣದಲ್ಲಿರುವುದಿಲ್ಲ. ಮಾನವ ರೂಪವು ಮಾತ್ರ ಕರ್ಮಭೂಮಿಯಾಗಿದೆ. ಮಾನವ ರೂಪವು ಭೋಗಭೂಮಿಯೂ ಆಗಿದೆ. ಆದರೆ ಇತರ ಜೀವಿಗಳ ಜೀವನವು ಕೇವಲ ಭೋಗಭೂಮಿಯಾಗಿದೆ. ಅಲ್ಲಿ ಜೀವಿ ತನ್ನ ಹಿಂದಿನ ಮಾನವ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಫಲಗಳನ್ನು ಸುಖ ಮತ್ತು ದುಃಖಗಳ ರೂಪದಲ್ಲಿ ಅನುಭವಿಸುತ್ತದೆ. ಈ ಜನ್ಮಗಳಲ್ಲಿ ಜೀವಿಯು ಹೊಸ ಕಾರ್ಯಗಳನ್ನು ಸೇರಿಸುವುದಿಲ್ಲ, ಕೇವಲ ಹಿಂದಿನ ಕರ್ಮಗಳನ್ನು ಕಳೆಯಲಾಗುತ್ತದೆ. ಜೀವಿಯು ತನ್ನ ಎಲ್ಲಾ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಫಲಗಳಿಂದ ಶೂನ್ಯವಾಗುವವರೆಗೆ ಅವನು ಪ್ರತಿ ಬಾರಿಯೂ ವಿಭಿನ್ನ ಜನ್ಮಗಳಲ್ಲಿ ಬರುತ್ತಾ ಹೋಗುತ್ತಾನೆ. ಮಾನವನು ಇತರ ಜನ್ಮಗಳಲ್ಲಿ ತನ್ನ ಕಾರ್ಯಗಳ ಫಲವನ್ನು ಅನುಭವಿಸಿದ ನಂತರ ಮನುಷ್ಯನಾಗಿ ಜನಿಸಿದಾಗ ಅವನ ಉಳಿದಿರುವ ಕರ್ಮಗಳ ಫಲಗಳು ಅದೃಷ್ಟದ ರೂಪದಲ್ಲಿ ಅವನೊಂದಿಗೆ ಬರುತ್ತವೆ. ಅವನು ತನ್ನ ಬುದ್ಧಿವಂತಿಕೆಯಿಂದ ಈ ಸಂದರ್ಭಗಳನ್ನು ತನಗೆ ಅನುಕೂಲಕರವಾಗಿ ಮಾಡಲು ಯಶಸ್ಸೇ ಅದನ್ನೇ ತನ್ನ ಕಾರ್ಯಗಳ ಮೂಲಕ ತನ್ನ ಅದೃಷ್ಟವನ್ನು ಬದಲಾಯಿಸುವುದು ಎಂದು ಕರೆಯಲಾಗುತ್ತದೆ. ಆದರೆ ಅಜ್ಞಾನದ ಕಾರಣದಿಂದ ಮತ್ತೆ ಹೊಸ ಕರ್ಮದ ಫಲಗಳನ್ನು ಸೇರಿಸುತ್ತಾ ಅವನು ಈ ಜನ್ಮಚಕ್ರದಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ರಾಮಾಯಣದಲ್ಲಿ ದಶರಥನ ಪಶ್ಚಾತ್ತಾಪ. ರಾಮಾಯಣವು ಹಿಂದೂ ಧರ್ಮದ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾಗಿದೆ. ಕೆಡುಕಿನ ಮೇಲೆ ಒಳ್ಳೆಯದು ಯಾವಾಗಲೂ ಗೆಲ್ಲುತ್ತದೆ ಎಂದು ನಮಗೆ ತಿಳಿದಿದೆ. ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳು ನಮ್ಮ ಅದೃಷ್ಟವನ್ನು ರೂಪಿಸುತ್ತವೆ. ಭಗವಾನ್ ರಾಮನ ವನವಾಸದ ಸಮಯದಲ್ಲಿ ರಾಜ ದಶರಥನು ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಫಲವನ್ನು ಅರಿತುಕೊಂಡನು. ಶ್ರೀರಾಮನು ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ವನವಾಸಕ್ಕೆ ಹೋದಾಗ ರಾಜ ದಶರಥನು ಅವರ ಅಗಲಿಕೆಯ ದುಃಖದಿಂದ ಹಗಲು ರಾತ್ರಿ ನರಳಲು ಪ್ರಾರಂಭಿಸಿದನು. ವಿಧಿಯು ಇದೆಲ್ಲವನ್ನೂ ಆಗಲೇ ನಿರ್ಧರಿಸಿತ್ತು, ಹಾಗಾಗಿ ಇದನ್ನು ತಪ್ಪಿಸಲು ಸಾಧ್ಯವಿರಲಿಲ್ಲ. ರಾಮನು ಹೋದ ನಂತರ ಅವನು ತನ್ನ ಯೌವನದಲ್ಲಿ ಮಾಡಿದ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಪಡಲು ಪ್ರಾರಂಭಿಸಿದನು. ಒಂದು ದಿನ ರಾಣಿ ಕೌಸಲ್ಯೊಂದಿಗೆ ಇದ್ದಾಗ ಮಗನ ಅಗಲಿಕೆಯ ದುಃಖದಲ್ಲಿ ಮುಳುಗಿದನು. ಅವನಿಗೆ ತನ್ನ ಯೌವನದಲ್ಲಿ ಮಾಡಿದ ಶ್ರವಣಕುಮಾರನ ಕೊಲೆಯ ಘಟನೆ ನೆನಪಾಯಿತು. ತನ್ನ ವೃದ್ಧ ಮತ್ತು ಕುರುಡ ತಂದೆ ತಾಯಿಯ ಏಕೈಕ ಆಧಾರವನ್ನು ಕಿತ್ತುಕೊಂಡಿದ್ದನು. ಶ್ರವಣನ ಮರಣದ ನಂತರ ಅವನ ತಂದೆ ತಾಯಿ ಕೂಡ ದುಃಖದಿಂದ ತಮ್ಮ ಜೀವವನ್ನು ತ್ಯಾಗ ಮಾಡಿದರು ಮತ್ತು ತಮ್ಮ ಮರಣದ ಸಮಯದಲ್ಲಿ, ಓ ರಾಜ ದಶರಥ, ನಾವು ನಮ್ಮ ಮಗನ ಅಗಲಿಕೆಯಿಂದಾಗಿ ಯಾವ ರೀತಿ ನೋವಿನಲ್ಲಿ ಸಾಯುತ್ತಿದ್ದೇವೆಯೋ ಅದೇ ರೀತಿ ಒಂದು ದಿನ ನೀನೂ ಸಹ ನಿನ್ನ ಮಗನ ಅಗಲಿಕೆಯಿಂದ ಬಳಲುತ್ತಾ ಸಾಯುವಂತಾಗಲಿ ಎಂದು ಶಾಪ ನೀಡಿದರು. ಆದ್ದರಿಂದ ಇಂದು ತಮ್ಮ ಮುಂದೆ ಅದೇ ಶಾಪದ ಫಲವಾಗಿದೆ ಎಂದು ದಶರಥನು ಅರ್ಥ ಮಾಡಿಕೊಂಡನು. ಮಗನ ಅಗಲಿಕೆಯ ಈ ಸಹಿಸಲಾಗದ ನೋವು ಏನೆಂದು ಇಂದು ನನಗೆ ಅರ್ಥವಾಯಿತು ಎಂದು ಅವರು ನೊಂದುಕೊಂಡರು. ಮನುಷ್ಯನು ಕಾರ್ಯಗಳ ಸ್ವಯಂ ನಿರ್ಧಾರಕನಾಗಿದ್ದಾನೆ. ಒಳ್ಳೆಯ ಕಾರ್ಯದ ಫಲವು ಒಳ್ಳೆಯದು ಮತ್ತು ಕೆಟ್ಟ ಕಾರ್ಯದ ಫಲವು ಕೆಟ್ಟದು. ಸಿದ್ಧಾರ್ಯರು ಕಂಡ 5 ಭೂತ ಆತ್ಮಗಳು. ನಾವು ಈ ಭೂಮಿಯಲ್ಲಿ ಮಾಡಿದ ಕಾರ್ಯಗಳ ಫಲಗಳನ್ನು ದೇವರು ನಮಗೆ ನೀಡುತ್ತಾನೆ. ಒಬ್ಬ ವ್ಯಕ್ತಿ ಯಾವ ಕಾರ್ಯಗಳನ್ನು ಮಾಡುತ್ತಾನೋ ದೇವರು ಅವನನ್ನು ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಕಳುಹಿಸುತ್ತಾನೆ ಮತ್ತು ಅದಕ್ಕಾಗಿ ಅವನಿಗೆ ಶಿಕ್ಷೆ ನೀಡಲಾಗುತ್ತದೆ. ಒಂದು ಸಿದ್ಧ ಆಚಾರ್ಯರು ತಮ್ಮ ಶಿಷ್ಯರೊಂದಿಗೆ ತೀರ್ಥಯಾತ್ರೆಗೆ ಹೋಗುತ್ತಿದ್ದರು. ದಟ್ಟವಾದ ಕಾಡಿನಲ್ಲಿ ನಿಂತಾಗ ಆಚಾರ್ಯರಿಗೆ ಯಾರೋ ಅಳುತ್ತಿರುವ ಶಬ್ದ ಕೇಳಿಸಿತು. ಶಿಷ್ಯರಿಗೆ ಯಾವುದೇ ಶಬ್ದ ಕೇಳಿಸಲಿಲ್ಲ.
ಬಾವಿಯೊಳಗೆ ನೋಡಿದಾಗ 5 ಜನರು ಬಹಳ ಕೆಟ್ಟ ಸ್ಥಿತಿಯಲ್ಲಿ ಅಳುತ್ತಿರುವುದನ್ನು ಕಂಡರು. ಆಚಾರ್ಯರು ನಗುತ್ತಾ, ಸಹೋದರರೇ, ನೀವು ಏನನ್ನು ಮಾಡಿದ್ದೀರಿ ಎಂದು ಕೇಳಿದರು. ಆಗ ಆ ಭೂತ ಆತ್ಮಗಳು ತಾವು ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಮತ್ತು ಒಬ್ಬ ಬರಹಗಾರರಾಗಿದ್ದೆವು ಎಂದು ಹೇಳಿದವು. ಮೊದಲ ಆತ್ಮವು, ನಾನು ಬ್ರಾಹ್ಮಣನಾಗಿ ಭಿಕ್ಷೆ ಬೇಡುತ್ತಿದ್ದೆ, ಆದರೆ ಆ ಭಿಕ್ಷೆಯನ್ನು ಭೋಗಗಳಿಗಾಗಿ ಮಾತ್ರ ಖರ್ಚು ಮಾಡುತ್ತಿದ್ದೆ. ಎರಡನೆಯವನು, ಕ್ಷತ್ರಿಯನಾಗಿದ್ದೆ ಮತ್ತು ನನ್ನ ಶಕ್ತಿಯನ್ನು ದುರ್ಬಲ ಮತ್ತು ಅಸಹಾಯಕ ಬಡವರ ಮೇಲೆ ದುರುಪಯೋಗಪಡಿಸುತ್ತಿದ್ದೆ. ಮೂರನೆಯವನು, ನಾನು ವ್ಯಾಪಾರಿಯಾಗಿದ್ದೆ, ಕೇವಲ ಸ್ವಂತ ಲಾಭದ ಬಗ್ಗೆ ಯೋಚಿಸುತ್ತಿದ್ದೆ ಮತ್ತು ಯಾವಾಗಲೂ ಕಲಬೆರಕೆ ಮಾಡಿದ ಸರಕುಗಳನ್ನು ಮಾರುತ್ತಿದ್ದೆ. ಇದರಿಂದ ಅನೇಕರು ಸತ್ತರು. ನಾಲ್ಕನೆಯವನು, ನಾನು ಶೂದ್ರನಾಗಿದ್ದೆ, ಬಹಳ ಸೋಮಾರಿಯಾಗಿದ್ದೆ ಮತ್ತು ಜವಾಬ್ದಾರಿಗಳಿಂದ ದೂಡುತ್ತಿದ್ದೆ. ನಾನು ನನ್ನ ತಂದೆ ತಾಯಿಯನ್ನು ಹೊಡೆಯುತ್ತಿದ್ದೆ ಮತ್ತು ಹಗಲು ರಾತ್ರಿ ಮಾದಕ ದ್ರವ್ಯಗಳನ್ನು ಸೇವಿಸುತ್ತಿದ್ದೆ. ಐದನೆಯವನು, ನಾನು ಬರಹಗಾರನಾಗಿದ್ದೆ, ಅಶ್ಲೀಲ ಕಥೆಗಳನ್ನು ಬರೆಯುತ್ತಿದ್ದೆ ಮತ್ತು ಸಮಾಜಕ್ಕೆ ಹಾನಿ ಮಾಡಲು ಪ್ರಯತ್ನಿಸಿದ್ದೆ. ಈ ರೀತಿಯಾಗಿ ಆ ಎಲ್ಲಾ ಪಾಪಿಗಳು ತಮ್ಮ ಪಾಪಗಳಿಗಾಗಿ ನರಳುತ್ತಿದ್ದರು. ಅವರು ಆಚಾರ್ಯರಲ್ಲಿ, ನೀವು ಗುರು, ಜಗತ್ತಿನ ಜನರಿಗೆ ತಿಳಿಸಿ, ದುಷ್ಟತನದ ಮಾರ್ಗವು ಕ್ಷಣಿಕ ಸುಖವನ್ನು ನೀಡುತ್ತದೆ, ಆದರೆ ಅದರ ಶಿಕ್ಷೆಯನ್ನು ಅನೇಕ ಜನ್ಮಗಳವರೆಗೆ ಕತ್ತಲೆಯಲ್ಲಿ ಅನುಭವಿಸಲಾಗುತ್ತದೆ. ಮನುಷ್ಯನು ತನ್ನ ಕಾರ್ಯಗಳ ಪರಿಣಾಮಗಳನ್ನು ಅನುಭವಿಸಲೇಬೇಕು, ಅದು ಯಾವುದೇ ಜನ್ಮದಲ್ಲಿರಲಿ. ಕರ್ಮದ ಶಕ್ತಿ ಮತ್ತು ಸಮೃದ್ಧಿಯ ಮಾರ್ಗ. ನೀವು ಯಾವಾಗಲೂ ನಿಮ್ಮ ಕಾರ್ಯಗಳ ಫಲವನ್ನು ಪಡೆಯುತ್ತೀರಿ. ನಿಮ್ಮ ಕಾರ್ಯಗಳ ಫಲವು ಈ ಭೂಮಿಯ ಮೇಲೆ ಮಾತ್ರ ಸಿಗುತ್ತದೆ. ಇಂದು ಅಥವಾ ನಾಳೆ ನೀವು ನಿಮ್ಮ ಕಾರ್ಯಗಳ ಪರಿಣಾಮಗಳನ್ನು ಅನುಭವಿಸಲೇಬೇಕು. ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ನೀವು ಒಳ್ಳೆಯ ಫಲಗಳನ್ನು ಪಡೆಯುತ್ತೀರಿ. ಕೆಟ್ಟ ಕೆಲಸಗಳನ್ನು ಮಾಡಿದರೆ ನಿಮಗೆ ಕೆಟ್ಟ ಫಲಿತಾಂಶಗಳು ಸಿಗುತ್ತವೆ. ಫಲಿತಾಂಶ ಖಂಡಿತವಾಗಿ ಸಿಗುತ್ತದೆ, ಯಾರೂ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಧರ್ಮ ಮತ್ತು ಕರ್ಮಗಳು 2 ಚಕ್ರಗಳಂತೆ, ಜೀವನದ ಸರಿಯಾದ ಮಾರ್ಗದಲ್ಲಿ ಸಾಗಲು ನಮಗೆ ಸಹಾಯ ಮಾಡುತ್ತವೆ. ಒಬ್ಬ ವ್ಯಕ್ತಿಯ ಕಾರ್ಯಗಳು ಅವರ ಆಲೋಚನೆಗಳು, ಭಾವನೆಗಳು ಮತ್ತು ಆಸೆಗಳ ಪ್ರತಿಬಿಂಬವಾಗಿವೆ. ನಾವು ನಮ್ಮ ಆಲೋಚನೆ ಮತ್ತು ಕಾರ್ಯಗಳನ್ನು ಸಕಾರಾತ್ಮಕವಾಗಿ ಮಾಡಿದರೆ ನಮ್ಮ ಭವಿಷ್ಯವು ಸ್ವಯಂಚಾಲಿತವಾಗಿ ಹೋಗುತ್ತದೆ. ಕರ್ಮದ ನಿಯಮ ಸರಳವಾಗಿದೆ, ಏನು ಬಿತ್ತುತ್ತೇವೆಯೋ ಅದನ್ನೇ ಕೊಯ್ಯುತ್ತೇವೆ. ಆದ್ದರಿಂದ ನಾವು ಯಾವಾಗ ಒಳ್ಳೆಯತನದ ಬೀಜಗಳನ್ನು ಬಿತ್ತಬೇಕು. ಆಲೋಚನೆಗಳು ಉದ್ದೇಶಗಳಿಗೆ ಕಾರಣವಾಗುತ್ತವೆ, ಉದ್ದೇಶಗಳು ಕಾರ್ಯಗಳಾಗಿ ಬದಲಾಗುತ್ತವೆ, ಕಾರ್ಯಗಳು ಅಭ್ಯಾಸಗಳನ್ನು ರೂಪಿಸುತ್ತವೆ, ಅಭ್ಯಾಸಗಳು ಪಾತ್ರವನ್ನು ರೂಪಿಸುತ್ತವೆ ಮತ್ತು ನಮ್ಮ ಅದೃಷ್ಟವನ್ನು ನಿರ್ಧರಿಸುತ್ತದೆ. ನೀವು ಯಶಸ್ವಿಯಾಗಿರಲಿ ಅಥವಾ ವಿಫಲರಾಗಿರಲಿ, ಇವೆಲ್ಲವೂ ನಿಮ್ಮ ಸ್ವಂತ ಕಾರ್ಯಗಳ ಫಲಿತಾಂಶಗಳು. ಪ್ರತಿಯೊಬ್ಬರೂ ಕರ್ಮದ ಫಲವನ್ನು ಅನುಭವಿಸಲೇಬೇಕು, ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ. ಸಮಯವೇ ಕರ್ಮವನ್ನು ಗುರುತಿಸುತ್ತದೆ. ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ನಮ್ಮನ್ನು ಶ್ರೇಷ್ಠತೆಯ ಕಡೆಗೆ ಕೊಂಡೊಯ್ಯಲು ಪ್ರೇರೇಪಿಸುತ್ತದೆ. ನಾವು ನಮ್ಮ ಕಾರ್ಯಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯುತ್ತೇವೆ ಎಂಬುದು ಜೀವನದ ಒಂದು ಸತ್ಯ. ಕರ್ಮದ ತತ್ವ. ನಾವು ಇತರರ ಕಡೆ ಮಾಡುತ್ತೇವೆಯೋ ಭವಿಷ್ಯದಲ್ಲಿ ನಮಗೆ ಅದೇ ಸಿಗುತ್ತದೆ. ನಮ್ಮ ಕಾರ್ಯಗಳನ್ನು ಸುಧಾರಿಸುವ ಮೂಲಕ ನಾವು ನಮ್ಮ ವಿಶ್ವಾಸ ಮತ್ತು ಆತ್ಮನಿಯಂತ್ರಣವನ್ನು ಹೆಚ್ಚಿಸಬಹುದು. ವಂಚಿಸುವ ಮೊದಲು ಒಮ್ಮೆ ಯೋಚಿಸಿ, ಪ್ರಪಂಚವು ನಿಮ್ಮೊಂದಿಗೆ ಹೀಗೆ ವರ್ತಿಸಬೇಕೆಂದು ನೀವು ಬಯಸುತ್ತೀರಾ? ಕರ್ಮವು ನಿಮ್ಮನ್ನು ಬಿಡುವುದಿಲ್ಲ. ಗೆಲ್ಲಲು ವಂಚಿಸುವುದು ಒಳ್ಳೆಯದಲ್ಲ. ನೀವಾಗ ನಿಮ್ಮ ಸ್ವಂತ ಆತ್ಮವನ್ನು ವಂಚಿಸುತ್ತೀರಿ. ನಮ್ಮ ಕಾರ್ಯಗಳು ನಮ್ಮ ಆಲೋಚನೆಗಳಿಂದ ಹುಟ್ಟುತ್ತವೆ. ಸಕಾರಾತ್ಮಕ ಮತ್ತು ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸುತ್ತವೆ. ಅದರ ಫಲಿತಾಂಶವು ಸಿಹಿಯಾಗಿರುತ್ತದೆ. ಇದಕ್ಕೆ ವಿರುದ್ಧವಾಗಿ ಆಲೋಚನೆಗಳು ಕೆಟ್ಟ ಕಾರ್ಯಗಳಿಗೆ ಕಾರಣವಾಗುತ್ತವೆ. ಅದು ಕೆಟ್ಟ ಫಲಿತಾಂಶಗಳನ್ನು ಸಹ ನೀಡುತ್ತದೆ. ಜೀವನದಲ್ಲಿ ಪ್ರತಿ ಕಾರ್ಯಕ್ಕೂ ಅದರ ಸೂಕ್ತ ಫಲಿತಾಂಶವಿರುತ್ತದೆ. ಇತರರ ಕಣ್ಣುಗಳಲ್ಲಿ ಒಳ್ಳೆಯವರಾಗಲು ಬಯಸುವುದು, ಸ್ವಂತ ಸ್ವಾರ್ಥವನ್ನು ಪೂರೈಸುವುದು ವಂಚನೆಯಂತೆ. ಯಾರು ಸಂತೋಷದಿಂದ ಇನ್ನೊಬ್ಬರ ಮುಖದ ಮೇಲೆ ನಗುತ್ತಾರೆ, ಅವರು ತಮ್ಮ ಸಂತೋಷವನ್ನು ಯಾರಿಗಾದರೂ ಒಪ್ಪಿಸಿದ್ದಾರೆ. ಅದಕ್ಕಾಗಿ ದೇವರು ಅವರ ಖಾತೆಯನ್ನು ಸಮೃದ್ಧಿಯಿಂದ ತುಂಬುತ್ತಾನೆ. ಪ್ರೀತಿಗೆ ಎಷ್ಟೊಂದು ಶಕ್ತಿ ಇದೆ ಎಂದರೆ ದೇವರು ಸ್ವತಃ ಅದರೊಂದಿಗೆ ಬರುತ್ತಾನೆ. ನಾರಾಯಣಿಯ ಸೇನೆಯನ್ನು ದುರ್ಯೋಧನನಿಗೆ ಕೊಟ್ಟರೆ ಮಾಧವನು ಸ್ವತಃ ಪಾಂಡವರ ಸಾರಥಿಯಾಗುತ್ತಾನೆ. ಕಿನಾರೆಯಲ್ಲಿ ಕುಳಿತಿರುವವರು ಸಹ ಕೆಟ್ಟ ಭಾವನೆಗಳಿಂದ ತುಂಬಿದ ಹೃದಯಗಳನ್ನು ಹೊಂದಿದ್ದರೆ ಭಯಪಡುತ್ತಾರೆ. ಸುಳಿಯ ಮಧ್ಯದಲ್ಲಿ ಇದ್ದರೂ ಒಳ್ಳೆಯ ಕಾರ್ಯಗಳನ್ನು ಜೀವನದ ಗುರಿಯನ್ನಾಗಿ ಮಾಡುವವರು ನಿರ್ಭಯರಾಗಿ ನಿಲ್ಲುತ್ತಾರೆ. ಖಾಲಿ ಕೈಯಲ್ಲಿ ಬಂದಿದ್ದೇವೆ ಮತ್ತು ಖಾಲಿ ಕೈಯಲ್ಲಿ ಹೋಗಬೇಕಾಗಿದ್ದರೆ ಚಾನೆಯನ್ನು ತುಂಬಿಸುವುದರಿಂದ ಏನು ಪ್ರಯೋಜನ? ಈ ದೇಹದ ಬಗ್ಗೆ ಹೆಮ್ಮೆ ಪಡಲು ಯಾವುದೇ ಕಾರಣವಿಲ್ಲ. ನಮ್ಮ ದೇಹವು ಭೂಮಿ, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶದಿಂದ ಮಾಡಲ್ಪಟ್ಟಿದೆ ಮತ್ತು ಕೊನೆಯಲ್ಲಿ ನಾವು ಅವುಗಳಲ್ಲಿ ಲೀನವಾಗುತ್ತೇವೆ. ನಿಮ್ಮ ಒಳ್ಳೆಯ ಕಾರ್ಯಗಳು ನಿಮ್ಮ ಹೆಸರಿನ ಸಂಕೇತವಾಗಿ ಶಾಶ್ವತವಾಗಿ ಉಳಿಯುತ್ತವೆ. ಏನನ್ನು ನೀಡುತ್ತೇವೆಯೋ, ಯಾವ ಉದ್ದೇಶದಿಂದ ನೀಡುತ್ತೇವೆಯೋ ಅದು ಖಂಡಿತವಾಗಿಯೂ ಕರ್ಮವಾಗಿ ಮರಳಿ ಬರುತ್ತದೆ.
ಒಳ್ಳೆಯ ಕಾರ್ಯಗಳು ಮತ್ತು ಒಳ್ಳೆಯ ಮೌಲ್ಯಗಳು ಅದೃಷ್ಟದಿಂದ ಬರುವುದಿಲ್ಲ, ಆದರೆ ಅವುಗಳನ್ನು ಸ್ವಂತವಾಗಿ ಸಂಪಾದಿಸಬೇಕು. ಸಿಹಿ ಮಾತುಗಳಿಗಿಂತ ದೊಡ್ಡ ಮೌಲ್ಯವು ಮತ್ತೊಂದಿಲ್ಲ. ದಾನವನ್ನು ನಿಮ್ಮ ಹೃದಯವನ್ನಾಗಿ ಮಾಡಿ, ಇದಕ್ಕಿಂತ ದೊಡ್ಡ ಧರ್ಮವಿಲ್ಲ. ಇಲ್ಲಿ ಒಳ್ಳೆಯ ಕೆಲಸ ಮಾಡಿ ಜೀವನವು ಶ್ರೀಗಂಧದ ಸುಗಂಧದಂತೆ ಪರಿಮಳಿಸುತ್ತದೆ. ದೇಹದ ಸೌಂದರ್ಯಕ್ಕಿಂತ ಮನಸ್ಸಿನ ಸೌಂದರ್ಯವು ಹೆಚ್ಚು ಮುಖ್ಯ. ಮುಗ್ಧ ಮನಸ್ಸಿನೊಳಗೆ ಸ್ವತಃ ವಾಸಿಸುತ್ತಾನೆ. ನಿಸ್ವಾರ್ಥವಾಗಿ ಮಾಡಿದ ಒಳ್ಳೆಯ ಕಾರ್ಯವು ಅಮೂಲ್ಯವಾದ್ದೇ. ಕೆಟ್ಟ ಕಾರ್ಯಗಳು ಕ್ಷಣಿಕಕ್ಕೆ ಕಾರಣವಾಗಬಹುದು, ಆದರೆ ಸೃಷ್ಟಿಕರ್ತನು ಫಲಗಳನ್ನು ವಿತರಿಸಿದಾಗ ಜೀವನದ ಪ್ರತಿಕ್ಷಣವು ತಾಪ ಪಡಬೇಕಾಗುತ್ತದೆ. ಯಾವ ಹಾದಿಯನ್ನು ತೆಗೆದುಕೊಳ್ಳಬೇಕು ಎಂದು ಮನಸ್ಸಿನಲ್ಲಿ ಸಂದೇಹವಿದ್ದಾಗ ನಿಮ್ಮನ್ನು ಕೇಳಿಕೊಳ್ಳಿ. ನೀವು ಯಾವ ಫಲಗಳನ್ನು ಪಡೆಯಲು ಬಯಸುತ್ತೀರಿ? ಕಹಿಯೇ ಅಥವಾ ಸಿಹಿಯೇ? ಜಗತ್ತಿನಲ್ಲಿ ಯಾರಿಗಾದರೂ ಒಳ್ಳೆಯದು ಮಾಡುವುದಕ್ಕಿಂತ ದೊಡ್ಡ ಪೂಜೆ ಮತ್ತೊಂದಿಲ್ಲ. ಒಳ್ಳೆಯ ಕಾರ್ಯಗಳಿಗಿಂತ ದೊಡ್ಡ ಶಕ್ತಿ ಆತ್ಮೀಯ ಸ್ನೇಹಿತರೆ, ಕರ್ಮ ಸಿದ್ಧಾಂತದ ಅಚಲ ನಿಯಮಗಳು ಮತ್ತು ಸಮತ್ವ ಯೋಗದ ಪಾಠಗಳ ಕುರಿತು ತಮ್ಮ ಅಮೂಲ್ಯ ಸಮಯವನ್ನು ಆಲಿಸಿದ್ದಕ್ಕಾಗಿ ಕನ್ನಡ ವಿಚಾರಧಾರೆಗಳು ವಾಹಿನಿಯ ಪರವಾಗಿ ತಮ್ಮೆಲ್ಲರಿಗೂ ಕೃತಜ್ಞತಾಪೂರ್ವಕ ಧನ್ಯವಾದಗಳು. ನಾವು ನಮ್ಮ ಪ್ರಸ್ತುತ ಕಾರ್ಯಗಳನ್ನು ಸುಧಾರಿಸುವ ಮೂಲಕ ನಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು ಎಂಬ ಶ್ರೀಕೃಷ್ಣನ ದಿವ್ಯವಾಣಿಯನ್ನು ನಾವು ಅಳವಡಿಸಿಕೊಳ್ಳೋಣ. ಸದಾ ಧರ್ಮದ ಹಾದಿಯಲ್ಲಿ ಮುನ್ನಡೆಯೋಣ. ಈ ವಿಚಾರಧಾರೆಗಳು ತಮ್ಮ ಜೀವನಕ್ಕೆ ಬೆಳಕು ನೀಡಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಭಾಗದಲ್ಲಿ ಹಂಚಿಕೊಳ್ಳಿ ಮತ್ತು ಈ ದಿವ್ಯ ಜ್ಞಾನವು ಎಲ್ಲರಿಗೂ ತಲುಪುವಂತೆ ನಮ್ಮ ವಾಹಿನಿಗೆ ಚಂದಾದಾರರಾಗಲು ಮರೆಯದಿರಿ. ನಿಷ್ಕಪಟ ಮನಸ್ಸಿನಿಂದ ಮಾಡಿದ ಪ್ರತಿ ಕರ್ಮವೂ ಪರಮಾತ್ಮನಿಗೆ ಸಮರ್ಪಣೆಯಾಗಿದೆ. ತಮ್ಮ ಜೀವನವು ಮಂಗಳವಾಗಲಿ. ಮನುಷ್ಯನು ಕೇವಲ ಕೆಲಸ ಮಾಡಲು ಮಾತ್ರ ಸ್ವತಂತ್ರ. ಆ ಕೆಲಸದ ಫಲವನ್ನು ನೀಡುವುದು ದೇವರ ಅಧೀನದಲ್ಲಿದೆ. ಹಾಗಾಗಿ ನಾವು ಯಾವಾಗಲೂ ಶುದ್ಧವಾದ ಉದ್ದೇಶದಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಪ್ರೇರೇಪಿತರಾಗೋಣ. ಈ ದಿವ್ಯ ವಿಚಾರಧಾರೆಯನ್ನು ತಮ್ಮೊಂದಿಗೆ ಹಂಚಿಕೊಂಡು ತಾವು ಕೂಡ ಧರ್ಮದ ಮಾರ್ಗದಲ್ಲಿ ಮುನ್ನಡೆಯಿರಿ. ಸರ್ವೇ ಜನಃ ಸುಖಿನೋ ಭವಂತು. ಮಸ್ತು. ತಮ್ಮ ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳು.